ರೈತರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡ್ತಾ ಇಲ್ಲ, ಮದುವೆ ಮಾಡಲ್ಲ. 50 ಜನ 60 ಜನ ಮದುವೆ ಆಗಲೇ ಯುವಕರಿದ್ದೇವೆ, ನಮ್ಗೇನಾದರೂ ಯಾವುದಾದ್ರೂ ನಿರೀಕ್ಷೆಯಲ್ಲಿ ದಡ ಸೇರಿಸಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇನ್ನು ಮುಂದಕ್ಕೆ ನಾನು ಲೆಕ್ಕಾಚಾರ ಮಾಡಿಸ್ತಾ ಇದ್ದೀನಿ, ಎಷ್ಟು ವರ್ಷಕ್ಕೆ ಖರ್ಚು ಬರ್ಬೋದು ಅಂತ. ಯಾರು ರೈತ ಕುಟುಂಬದ ರೈತನ ಮಕ್ಕಳನ್ನ ಮದುವೆ ಮಾಡ್ತಿದ್ದಾರೆ ಆ ಹೆಣ್ಣು ಮಕ್ಕಳಿಗೆ 2 ಲಕ್ಷ ರೂಪಾಯಿ ಕ್ಕೆ ಪಾದಯಾತ್ರೆಯನ್ನು ಕೈಗೊಂಡಿರುವುದನ್ನು ನಾನು ಗಮನಿಸಿದ್ದೇನೆ. ರೈತರು ಸ್ವಾವಲಂಬಿಯಾಗುವ ನಿಟ್ಟಿನಲ್ಲಿ ನಮ್ಮ ಪಂಚತಂತ್ರ ಯಾತ್ರೆ ಪ್ರಣಾಳಿಕೆಯಲ್ಲಿ ಈ ವಿಚಾರವನ್ನು ಸೇರ್ಪಡಿಸಿ ಮಾತನಾಡಿದ್ದೇನೆ ಅಂತ ಅವರು ತಿಳಿಸಿದ್ದು, ರೈತರ ಮಕ್ಕಳನ್ನು ಮದುವೆಯಾಗುವಂಥ ಯುವತಿಯರಿಗೆ 2 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡುವುದರ ಕುರಿತು ಒಂದು ಮಹತ್ವದ ಯೋಜನೆಯನ್ನು ಜಾರಿಗೊಳಿಸುತ್ತೇನೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಸೊ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದ.